ಬಿಲ್ಲು ಫಸ್ಟ್ ಎಂಟ್ರೆನ್ಸಲ್ಲೇ ಬಿಲ್ಲು ಮಲ್ಕೊಂಡಿದ್ದಾಳೆ. ಈ ಸೋಫಾನ, ಈ ಸಿಂಗಲ್ ಸೋಫಾ ನಾನು ನಿಮ್ಗೆ ಹೇಳಿದ್ನಲ್ಲ ಕೆಳಗಡೆ. ಬಿಲ್ಲು 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 ಸ್ವಲ್ಪ ಎದ್ದೇಳ, ವಿಡಿಯೋದಲ್ಲಿ ಒಂದು ಹಾಯ್ ಮಾಡ. ಬಿಲ್ಲು ಎಂತ ಬಿಲ್ಲು ಬಿಲ್ಲು ಇಲ್ಲ, ಅವಳು ಗಾನ್ ಕೇಸ್. ಅವಳು ಮಧ್ಯಾಹ್ನ ಮಲ್ಕೊಂಡ್ರೆ ಅಲ್ಲ ಸಾರಿ ನಾನು ಬೆಳಿಗ್ಗೆ 11 o'clock ಮಲ್ಕೊಂಡ್ರೆ ಅವಳು ಹೇಳೋದು ನೆಕ್ಸ್ಟ್ ಸಂಜೆ 7 ಗಂಟೆಗೆ ಹಂಗಲ್ಲ. ಸೊ ಹೇಳಲ್ಲ ಅವಳು ಏನು ನಡೀತಾ ಹೇಳಲ್ಲ, ನನ್ನ ಗುರಾಯಿಸ್ತಿದ್ದಾಳೆ. ಆ್ಯಕ್ಚುಲಿ ಕೋಪ ಬಂದಿದೆ ಅವಳಿಗೆ ಇವಾಗ. ಸೊ ಇಟ್ಸ್ ಓಕೆ. ಇದು ರೂಮ್ ನೋಡಲಿಕ್ಕೆ ಆ್ಯಕ್ಚುಲಿ ಸ್ವಲ್ಪ ಚಿಕ್ಕದು ಅನಿಸುತ್ತೆ, ಬಟ್ ಚಿಕ್ಕದಲ್ಲ, ರೂಮ್ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಎಲ್ಲ ತುಂಬಿ ಇಟ್ಟಿರೋದ್ರಿಂದ ರೂಮ್ ಕಂಜೆಸ್ಟೆಡ್ ಅಂತ ಫೀಲ್ ಆಗುತ್ತೆ. ನೋಡ್ಬೋದು ಇಲ್ಲಿ ವಿಂಡೋ ಇದೆ, ವಿಂಡೋದಿಂದ ಹೊರಗಡೆ ಚೆನ್ನಾಗಿ ಗಾಳಿ ಎಲ್ಲ ಬರುತ್ತೆ. ಇಲ್ಲಿ ಇದೊಂದು ಬಟ್ಟೆ, ಒಂದು ಜೊತೆ ಬಟ್ಟೆ ನಾನು ಸ್ನಾನಕ್ಕೆ ಎತ್ತಿಟ್ಟಿದ್ದೀನಿ, ಸ್ನಾನಕ್ಕೆ ಹೋಗಬೇಕು. ಸೊ ಇದು ನಮ್ಮ ಕಾಟ್. ಹಾಗೆ ಇಲ್ಲಿ ನಂದು ಪ್ರೆಗ್ನೆನ್ಸಿ ಪಿಲ್ಲು ಈ ಟೈಮಲ್ಲಿ ತಂದಿರೋದು, ಅದು ಈಗ ಪ್ರೆಗ್ನೆಂಟ್ ಆದಮೇಲೆ. ಸೊ ಅದನ್ನೊಂದಲ್ಲೇ ಇಟ್ಟಿದ್ದೀನಿ. ನೈಟ್ ನಾನು ಅದನ್ನ ಕೆಳಗಡೆ ಹಾಕ್ತೀನಿ ಈ ಸೋಫಾ ಮೇಲೆ, ಡೇಲಿ ಇಲ್ಲಿ ಇಟ್ಕೊಂಡು ಮಲ್ಕೊತೀನಿ. ಅದಾದಮೇಲೆ ಇಲ್ಲಿ ಬೇಬಿ ಶೂ ಇಟ್ಟಿದ್ದೀನಿ. ನೀವು ನೋಡ್ಬೋದು ಬೇಬಿ ಶೂ ಯಾಕೆ ಇಟ್ಟಿದ್ದಾರೆ ಅಂತ. ಇದು ನಂದು ಫೋಟೋ ಶೂಟಿಗೆ, ನಾನು ಪ್ರೆಗ್ನೆನ್ಸಿ ರಿವೀಲ್ ಫೋಟೋ ಶೂಟಿಗೆ ಯೂಸ್ ಮಾಡಿರೋ ಬೇಬಿ ಶೂ. ಅದನ್ನು ನಾನು ಮತ್ತೆ ಅವತ್ತಿಂದ ಇಲ್ಲೇ ಇಟ್ಕೊಂಡಿದ್ದೀವಿ ಬೆಡ್ ಮೇಲೇ. ಸೊ ಅದಾದಮೇಲೆ ಇಲ್ಲೊಂದು ಟೇಬಲ್ ಇಟ್ಟಿದ್ದೀನಿ ಸಿಂಗಲ್, ಯಾಕಂದರೆ ಇಲ್ಲಿ ಸ್ವಿಚ್ ಬೋರ್ಡ್ ಇರೋದ್ರಿಂದ ಕರೆಂಟ್ ಅಲ್ಲಿಂದ ತೋರಿಸು ಪರವಾಗಿಲ್ಲ. ಸೊ ಇಲ್ಲಿ ಸ್ವಿಚ್ ಬೋರ್ಡ್ ಇಟ್ಟಿರೋದ್ರಿಂದ ಈ ಕಡೆ ಚಾರ್ಜಿಂಗ್ ಅಲ್ಲ, ನೈಟ್ ನಾವು ಚಾರ್ಜಿಂಗ್ ಹಾಕೋದಾದ್ರೆ, ಎಷ್ಟೊತ್ತಿಗೆ ಅದು ಫೋನ್ ಇಡೋದಾದ್ರೆ, ಇಲ್ಲಾಂದ್ರೆ ಈ ಥರ ನಾನು ವಾಟರ್ ಬಾಟ್ಲು ಅದು ಇದೆಲ್ಲ ಇಡೋಕ್ಕೆ ಒಂದು ಟೇಬಲ್ ಇಟ್ಟಿದ್ದೀನಿ ಸಿಂಗಲ್. ಸೊ ಸಿಂಗಲ್ ಟೇಬಲ್ ಇದೆ. ಇದು ನನ್ನ ವಾಟರ್ ಬಾಟ್ಲು, ಗಿರಿ ವಾಟರ್ ಬಾಟ್ಲು. ಆಮೇಲೆ ನಂದು ಇವತ್ತು ನಾ ಬೆಳಿಗ್ಗೆ ಕನ್ಸಲ್ಟೇಷನ್ ಡಾಕ್ಟರ್ ಹತ್ರ ಹೋಗಿ ಬಂದೆ. ಅದು ಫೈಲ್ಸ್ ಎಲ್ಲ ಅಲ್ಲೇ ಇದೆ, ಅದಕ್ಕೆ ಫೈಲ್ಸ್ ಟ್ಯಾಬ್ಲೆಟ್ಸ್ ಎಲ್ಲ. ಸೊ ರ್ಯಾಂಡಮ್ ಸ್ಟೆಪ್ಸ್ ಎಲ್ಲ ಇದೆ ಅಲ್ಲಿ. ಸೊ ಓಕೆ ಗೈಸ್, ಇದು ಇಲ್ಲಿ ಟೇಬಲ್ ಆದಮೇಲೆ ಈ ಕಡೆ ಬಂದರೆ ಇವರು ಡ್ರೆಸ್ಸಿಂಗ್ ಟೇಬಲ್ನ ಇಲ್ಲಿ ಕೊಟ್ಟಿದ್ದಾರೆ, ಈ ಸ್ವಿಚ್ ಬೋರ್ಡ್ ಪಕ್ಕ. ಈ ಮನೇಲಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿದೆ, ಈ ರೂಮಲ್ಲಿ. ಸಾರಿ, ಇದನ್ನು ನಾನು ಯೂಸೇ ಮಾಡಲ್ಲ ಈ ಡ್ರೆಸ್ಸಿಂಗ್ ಟೇಬಲ್, ಟು ಬಿ ಫ್ರ್ಯಾಂಕ್. ಯಾಕಂದರೆ ಒಂದು ಸೈಡಲ್ಲಿ ಇರೋದ್ರಿಂದ, ಇನ್ನೊಂದು ನನಗೆ ಈ ಮಿರರ್ ಯೂಸ್ ಮಾಡೋಣ ಅಂದರೆ ಇಲ್ಲಿ ಲೈಟ್ಸ್ ಏನು ಅಷ್ಟು ಫೋಕಸ್ ಆಗಲ್ಲ. ನಾ ಈ ಮಿರರಲ್ಲಿ ರೆಡಿ ಆಗಲ್ಲ, ಅಲ್ಲಿ ಹೊರಗಡೆ ಮಿರರಲ್ಲಿ ರೆಡಿ ಆಗ್ತೀನಿ ಜಾಸ್ತಿ, ಇಲ್ಲಿ ರೆಡಿ ಆಗಲ್ಲ. ಸೊ ಇಲ್ಲೇನು ಇಟ್ಟಿದ್ದೀನಿ ಅಂದರೆ ಐರನ್ ಬಾಕ್ಸು, ನನ್ನ ಫ್ರೂಟ್ಸು, ನನ್ನ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಯಾವಾಗ ಹಸಿವಾಗ, ನಾ ಹೆಚ್ಚು ರೂಮಲ್ಲೇ ಇರೋದ್ರಿಂದ ಯಾವಾಗ ಬೇಕಾಗುತ್ತೆ ಆವಾಗ ಇಲ್ಲೇ ತಿನ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಿ ಕೆಳಗಡೆ ಎಲ್ಲ ಏನು ಇಟ್ಟಿದ್ದೀನಿ ಅಂದರೆ ಇದು ಎಕ್ಸ್ಟ್ರಾ ಇದು ಹ್ಯಾಂಡ್ ವಾಶು ಮತ್ತು ಎಕ್ಸ್ಟ್ರಾ ಐಟಮ್ಸ್ ಇರೋದೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ರೇರಾಗಿ ಯೂಸ್ ಆಗೋ ಐಟಮ್ಸ್, ಯಾಕಂದರೆ ಇಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇರೋದ್ರಿಂದ ಹೋಗಿ ಬರಲಿಕ್ಕೆಲ್ಲ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೆ ಜಾಸ್ತಿ ಯೂಸ್ ಆಗದಿರೋ ಐಟಮ್ಸ್ ಅಲ್ಲಿ ಇಟ್ಟಿದ್ದೀನಿ ಆ ಥರ. ಇಲ್ಲಿ ಮೇಲ್ಗಡೆನೂ ಒಂದು ಇದು ಕಬೋರ್ಡ್ ಥರ ಕೊಟ್ಟಿದ್ದಾರೆ, ಇದರಲ್ಲೂ ನಂದು ಏನು ಯೂಸ್ ಆಗದೆ ಇರೋ, ಬೇಡದೇ ಇರೋದು, ಯಾವಾಗೋ ಒಂದ್ಸಲ ಯೂಸ್ ಆಗೋ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಎಕ್ಸ್ಟ್ರಾ ಟಿಶ್ಯೂ ಬಾಕ್ಸಸ್ ಆ ಥರ ಎಲ್ಲ ಇಲ್ಲಿ. ನೆಕ್ಸ್ಟ್ ಇಟ್ಕೊಂಡು ಅಲ್ಲಿ ನಾನು ತೋರಿಸಿ, ಇದು ಬಂದರೆ ವಾರ್ಡ್ರೂಬ್ ಪ್ಲೇಸ್ ಇದೆ ಇಲ್ಲಿ. ಇದರಲ್ಲಿ ಇಲ್ಲಿ ಒಂದು ಡಬಲ್ ಇದೆ, ಒಂದು ಸಿಂಗಲ್ ಇದೆ. ಗಿರಿಗೂ ನನಗೂ ಇದು ಇಬ್ಬರದ್ದೇ ಬಟ್ಟೆ ಇರೋದು, ಇಬ್ಬರದ್ದೇ ಈಗ ತುಂಬಿ ತುಳ್ಕಾಡ್ತಾ ಇದೆ. ಇಲ್ಲಿ ಆಗ್ತಾ ಇಲ್ಲ, ನಾನು ತುಂಬ ಬಟ್ಟೆನ ಬೇರೆಯವ್ರಿಗೆ ಕೊಟ್ಟಿದ್ದೀನಿ. ಮತ್ತೊಂದು 2 ಬ್ಯಾಗ್ ಬಟ್ಟೆನ ನನಗಿವಾಗ ಸ್ವಲ್ಪ ಟೈಟ್ ಆಗೋ ಬಟ್ಟೆನೆಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಬೇರೆ ಮೇಲ್ಗಡೆ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ನಾವೀಗ ಪಾಪುಗೂ ಪ್ಲೇಸ್ ಮಾಡಬೇಕಲ್ವ, ಪಾಪು ಬಟ್ಟೆ ಇರಲಿಕ್ಕೆ. ಅದಕ್ಕೋಸ್ಕರ ನಾನು ಈ ವಾರ್ಡ್ರೋಬನ್ನ ಆಲ್ಮೋಸ್ಟ್ ಖಾಲಿ ಮಾಡಿ ಪಾಪು ಪ್ಲೇಸ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಇವಾಗ ಪಾಪು ಪಾಪು ಬಟ್ಟೆನೇ ಇಟ್ಟಿರೋದಿಲ್ಲಿ. ಸ್ವಲ್ಪ ಮೇಲ್ಗಡೆ ಎಲ್ಲ ನಾನು ಸ್ಯಾರೀಸ್ ಎಲ್ಲ ಇಟ್ಟಿದ್ದೀನಿ. ಆವಾಗ ಅಂದರೆ ಜಾಸ್ತಿ ಯೂಸ್ ಮಾಡದೇ ಇರೋ, ನಾನು ಯೂಸೇ ಮಾಡಲ್ಲ ಸ್ಯಾರೀಸ್, ಅಂದರೆ ತುಂಬ ನನಗೆ ಯೂಸ್ ಮಾಡೋದ್ರಲ್ಲಿ ಕಮ್ಮಿ ಯೂಸ್ ಮಾಡೋ ಸ್ಯಾರೀಸ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಸ್ವಲ್ಪ ಗಿರಿಗೂ ಒಂದು ಪ್ಲೇಸ್ ಇದೆ. ಆಮೇಲೆ ಈ ಕಡೆ ವಾರ್ಡ್ರೋಬಲ್ಲಿ ಕೂಡ ನಂದು ಗಿರಿದು ಅಂತ ಜಾಸ್ತಿ ಎಲ್ಲ ಒಂದು ಗಿರಿದು ಮಾತ್ರ ಇರೋದು. ಸ್ವಲ್ಪ ಸ್ಯಾರೀಸ್ ಎಲ್ಲ ಇಲ್ಲ ಇದೆ, ಮತ್ತು ತುಂಬ ಸ್ಯಾರಿನೆಲ್ಲ ಬ್ಯಾಗಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಮ್ಮದೇ ಇದು ಫುಲ್ ಬಟ್ಟೆ ಇರೋದು. ನನ್ನ ಬಟ್ಟೆ ಇಲ್ಲೂ ಇದೆ, ಕೆಳಗಡೆ ತಮ್ಮನ ವಾರ್ಡ್ರೋಬಲ್ಲೂ ಇದೆ, ಮೇಲ್ಗಡೆ ಲಗೇಜಲ್ಲೂ ಇದೆ, ಆ ಕಡೆ ರೂಮಲ್ಲೂ ಇದೆ. ಎಲ್ಲ ರೂಮಲ್ಲೂ ನನ್ನ ಬಟ್ಟೆ ಇಟ್ಟಿದ್ದೀನಿ ನಾನು ಸ್ವಲ್ಪ ಅಂತ. ಅದಾದಮೇಲೆ ಈ ಕಡೆ ಬಂದರೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಥರ ನಾನು ಸ್ವಲ್ಪ ಐಟಮ್, ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿದೆಯಲ್ಲ, ಬಟ್ ನಂದು ಏನು ಐಟಮು ಅಲ್ಲಿಲ್ಲ. ಎಲ್ಲ ಐಟಮು ನಾನು ಇಲ್ಲೇ ಇಟ್ಕೊಂಡಿರೋದು. ಪ್ಲೀಸ್ ಇಗ್ನೋರ್ ಮಾಡಿ, ತುಂಬ ಮೆಸ್ ಆಗಿದೆ. ನಾನು ಅಂದರೆ ಡಸ್ಟ್ ಏನಿಲ್ಲ, ನೋಡ್ಬೋದು, ಡಸ್ಟ್ ಇಡಲ್ಲ ನಾನು, ಬಟ್ ಮೆಸ್ ಆಗಿದೆ ಅಷ್ಟೇ. ಡಸ್ಟ್ ನಾನು ಡೈಲಿ ಕ್ಲೀನ್ ಮಾಡ್ತೀನಿ. ನನ್ನ ರೂಮನ್ನು
ಗುಡ್ಸೋದೆಲ್ಲ ತಂಗಿ ಆದರೂ ಕೂಡ ಕ್ಲೀನ್ ನಾನು ಒಂದ್ಸಲ ಮಾಡ್ಕೊಂಡ್ಬಿಡ್ತೀನಿ. ಎಕ್ಸಾಂಪಲ್ ಆ ಸೋಫಾ ಅದು ಬಿಲ್ಲು ಮಲ್ಕೊಂಡು ರೋಮೆಲ್ಲ ಎದ್ದಿರುತ್ತಲ್ಲ, ಸಂಜೆ ಅಷ್ಟೊತ್ತಿಗೆ ನಾನು ಒಂದ್ಸಲ ಎದ್ದು ಕ್ಲೀನ್ ಮಾಡ್ಕೊತೀನಿ. ಸೋಫಾ, ಟೇಬಲ್, ಆ ಡ್ರೆಸ್ಸಿಂಗ್ ಟೇಬಲ್ ಇಲ್ಲೆಲ್ಲ ನಂಗೆ ಡಸ್ಟ್ ಇರಬಾರ್ದು, ನೀಟಾಗಿಲ್ಲ ಅಂದ್ರೂ ಪರವಾಗಿಲ್ಲ ಅಷ್ಟು. ಸೊ ಇಲ್ಲೆಲ್ಲ ನಂದು ಮೇಲ್ಗಡೆಯಿಂದ ತೋರಿಸ್ತಾ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ, ಕ್ವಿಕ್ಕಾಗಿ. ಅಲ್ಲೇ ಇರಲಿ ಅದು. ಸೊ ಮೇಲೆಲ್ಲ ಇಲ್ಲಿ ನನ್ನ ನೇಲ್ ಪಾಲಿಶ್ ಬಾಕ್ಸು, ಆಮೇಲೆ ನಂದು ಜ್ಯುವೆಲರಿ ನೆಕ್ ಪೀಸ್ ಬಾಕ್ಸು, ಆಮೇಲೆ ನಂದು ಬ್ಯಾಂಗಲ್ಸಲ್ಲೇ ಮಣ್ಣಿನ ಬಳೆ ಮತ್ತು ಅದೇ ಗಾಜಿನ ಬಳೆ ಅಂತಾರಲ್ಲ ಅದು ಬೇರೆ, ಫ್ಯಾನ್ಸಿ ಬಳೆ ಬೇರೆ, ಇಯರಿಂಗ್ಸ್ ಬಾಕ್ಸ್ ಬೇರೆ, ಆಮೇಲೆ ಈ ಕೂದಲೆಲ್ಲ ಇರುತ್ತಲ್ಲ ಅದು ಬೇರೆ, ಎಲ್ಲ ಅದನ್ನೆಲ್ಲ ತುಂಬ ಯೂಸೇ ಆಗದೆ ಇರೋ ಜಾಸ್ತಿ ಆ ಥರ ಸ್ಟೆಪ್ಸನ್ನೆಲ್ಲ ಮೇಲ್ಗಡೆ ಇಟ್ಟಿದ್ದೀನಿ. ಇಲ್ಲಿ ಬಂದರೆ ನಂದು ಡೈಲಿ ಮೇಕಪ್, ಆವಾಗ ಎಲ್ಲ ಹೊರಗಡೆ ಹೋಗೋ ಮೇಕಪ್ ಅದು ಇದು, ಟಿಶ್ಯೂ, ತಲೆ ಬಾಚಣಿಗೆ ಅದು ಇದು ಅಂಥದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಇದೆ ಇಲ್ಲಿ ಇದೊಂದು ಲ್ಯಾಂಪ್ ಇದೆ, ಇದನ್ನೆಲ್ಲ ಡೆಕೋರೇಟ್ ಮಾಡಬೇಕು ಸ್ವಲ್ಪ. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಇದ್ರೊಳಗೆ ಸುಮಾರೆಲ್ಲ ಇದೆ. ಇದು ಲ್ಯಾಂಪ್ ಆನ್ ಆಫ್ ಆಗುತ್ತೆ, ಅಲ್ಲೊಂದು ಇಟ್ಟಿದ್ದೀನಿ. ಈ ಕಡೆ ಕೆಳಗಡೆ ಬಂದರೆ ಪರ್ಫ್ಯೂಮ್ಸು, ಫೇಸ್ ವಾಶು, ಸ್ಕ್ರಬ್ಬು, ಶಾಂಪು, ಕಂಡೀಷ್ನರ್, ಆಮೇಲೆ ಬಾಡಿ ಲೋಷನ್, ಡೈಲಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ನಂದು ಸ್ಕಿನ್ ಕೇರ್, ಹೇರ್ ಸೀರಮ್ ಅಂಥದ್ದೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಹೇರ್ ಸ್ಟ್ರೈಟ್ನರ್, ಆಮೇಲೆ ಇಯರ್ಬಡ್ಸ್, ಅದೆಲ್ಲ ಡೈಲಿ ಯೂಸ್ ಆಗುತ್ತಲ್ವಾ. ಸೊ ಇದರಲ್ಲಿ ಡೈಲಿ ಯೂಸ್ ಆಗೋ ಐಟಮ್ಸ್ ನಾನು ಇಲ್ಲಿ ಇಟ್ಟಿದ್ದೀನಿ. ಡೈಲಿ ಅಂದರೆ ಇಲ್ಲ ವೀಕ್ಲಿ ಒಂದ್ಸಲ ಆ ಥರ ಯೂಸ್ ಆಗೋ ಐಟಮ್ಸು. ಇದಿಷ್ಟರಲ್ಲೂ ನನಗೆ ಯೂಸ್ ಆಗೋ ಥಿಂಗ್ ಅಂದರೆ ಇದೇ ಎಷ್ಟು, ಅದಕ್ಕೆ ಇದನ್ನೆಸ್ ಜಾಸ್ತಿ ಇರೋದು. ಯಾಕಂದರೆ ಇದರಲ್ಲಿ ನನ್ನ ಎಲ್ಲ ಐಟಮ್ಸು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಐಟಮ್ಸು. ನಾನು ಗಿರಿ ಇಬ್ಬರದ್ದು ಇಲ್ಲೇ ಇರುತ್ತೆ. ನಾನು ಜಾಸ್ತಿ ಶಾಂಪೂ ಎಲ್ಲ ನನ್ನ ತಗೊಂಡೋಗಿ ವಾಶ್ರೂಮಲ್ಲಿ ಇಡೋದು ಕಮ್ಮಿ, ನಾನು ಯೂಸ್ ಆದ್ಮೇಲೆ ಜಾಸ್ತಿ ಇಲ್ಲೇ ತಂದಿಡ್ತೀನಿ. ಯಾಕಂದರೆ ನಾನು ಮಾತ್ರ ಯೂಸ್ ಮಾಡೋದಲ್ಲ, ಅದಕ್ಕೆ ಇಲ್ಲಿ ಇಟ್ಕೊತೀನಿ ನಾನು ಜಾಸ್ತಿ. ಡೈಲಿ ಏನು ಹೇರ್ ವಾಶ್ ಮಾಡಲ್ಲಲ್ಲ ನಾನು, ಅದಕ್ಕೆ ಇಲ್ಲಿ ಇಡ್ತೀನಿ ಜಾಸ್ತಿ. ಹಿಂಗೆ ಕೆಳಗಡೆ ಬಂದರೆ ನಂದು ಇದೊಂದು ಇಲ್ಲಿ ಒಳಗಡೆ ಹಾಕ್ಕೊಳ್ಳೋ ಚಪ್ಪಲ್ ಇಟ್ಟಿದ್ದೀನಿ. ಚಪ್ಪಲ್ ಅಂದರೆ ಚಪ್ಪಲಲ್ಲ, ಒಂಥರ ಉಲ್ಲನ್ ಥರ ಬರುತ್ತಲ್ಲ ಆ ಥರ, ಅದು ಚಳಿಗೆ ಹಾಕ್ಕೊಳ್ಳೋದು, ಅದನ್ನೊಂದು ಇಟ್ಟಿದ್ದು. ಒಂದು ಟಿಶ್ಯೂ ಬಾಕ್ಸ್ ಇದೆ ಹಿಂಗೆ ಬಾ. ಸೊ ಅದಾದಮೇಲೆ ಈ ಕಡೆ ಬಂದರೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ ನಮ್ಮದು ರೂಮಿಗೆ. ಅದೇ ಹೇಳಿದ್ನಲ್ಲ, ಕರೆಂಟ್ ಇಲ್ಲ, ಇಲ್ಲಾಂದ್ರೆ ನಾನು ತೋರಿಸ್ತಿದ್ದೆ ಲೈಟ್ ಆನ್ ಆಗ್ತಾ ಇಲ್ಲ ಒಳಗಡೆದು. ಫ್ಲ್ಯಾಶ್ ಲೈಟ್ ತೋರಿಸ್ತೀನಿ ಒಂದು ನಿಮಿಷ. ನಾ ಬೇಡ. ಸೊ ಇದೊಂದು ಇಲ್ಲಿ ಮೇನ್ ವಾಶ್ರೂಮ್ ಇದೆ ನೋಡ್ಬೋದು. ಇಲ್ಲಿ ಗೀಸರ್ ಇದೆ ಈ ವಾಶ್ರೂಮಲ್ಲಿ ಕೂಡ. ವಾಶ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಮತ್ತು ಬಾತ್ರೂಮ್ ಎಲ್ಲ ಸೇರಿ ಇದೆ. ಇಲ್ಲಿ ಬಾತ್ ಟಬ್ ಬಿಟ್ಟಿದ್ದಾರೆ, ಒಂದಿನೂ ನಾವೇನು ಯೂಸ್ ಮಾಡಿಲ್ಲ. ಸೊ ಬಾತ್ ಟಬ್ ಇದೆ. ಮತ್ತು ಆ ಕಡೆ ಎಲ್ಲ ಐಟಮ್ಸ್ ಇದೆ, ಶಾಂಪೂ ಅದಿದೆಲ್ಲ ಇದೆ, ಶಾಂಪೂ ಸೋಪ್ಸ್ ಎಲ್ಲರದ್ದು ಇದೆ. ಆಮೇಲೆ ಇಲ್ಲಿ ಹ್ಯಾಂಡ್ ವಾಶ್, ಇಲ್ಲೊಂದು ಸಿಂಕು ಕೊಟ್ಟಿದ್ದಾರೆ. ಇದು ಹ್ಯೂಜ್ ಆಗಿದೆ ವಾಶ್ರೂಮ್, ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಅಲ್ಲೊಂದು ನಂದೊಂದು ಸ್ಟೂಲ್ ಕೂಡ ಇಟ್ಟಿದ್ದೀನಿ ಸ್ನಾನ ಮಾಡಲಿಕ್ಕೆ. ಸೊ ಇದು ನಮ್ಮ ರೂಮಿಗೆ ಅಟ್ಯಾಚ್ ವಾಶ್ರೂಮ್ ಕತೆ. ಓಕೆ, ನೆಕ್ಸ್ಟ್ ನಮ್ಮ ರೂಮಲ್ಲಿ ಇಲ್ಲೊಂದು ಬಾಗಿಲಿದೆ. ಈ ಬಾಗಿಲನ್ನು ಓಪನ್ ಮಾಡಿದರೆ ಚಿಕ್ಕದೊಂದು ಬಾಲ್ಕನಿ ಇದೆ. ಆಯಾ ಸ್ಕೂಲ್ ಇದೆಯಾ? ಸೊ ಇದು ಬಾಲ್ಕನಿ ಇಲ್ಲಿ ಚಿಕ್ಕದು, ಜಾಸ್ತಿ ದೊಡ್ಡದಿಲ್ಲ. ಇಲ್ಲೇನು ಚೇರೆಲ್ಲ ಹಾಕಿ ಕೂತ್ಕೊಳ್ಳೋ ಅಷ್ಟೇನಿಲ್ಲ, ಬಟ್ ನಿಂತ್ಕೊಂಡೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ಬೋದು ಸಂಜೆ. ಫ್ರೆಶ್ ಏರ್ ನನಗೆ ಮೇಯ್ನ್ ಏನಂದರೆ, ನಾನು ಅಲ್ಲಿ ನಿಂತ್ಕೊಳ್ಳೋಲ್ಲ, ಎಲ್ಲೂ ನಿಂತ್ಕೊಳ್ಳೋಲ್ಲ ಜಾಸ್ತಿ. ಇಲ್ಲಿ ಈ ಡೋರ್ ಓಪನ್ ಮಾಡ್ಕೊಂಡು ಇಲ್ಲಿ ಈ ಸೀಟ್ ಮೇಲೆ ಕೂತ್ಕೊತೀನಿ. ಬಟ್ ಇವಾಗ ಏನಾಗಿದೆ ಅಂದರೆ, ಈ ಸೀಟ್ ನನಗೆ ಹೋಗಿ ಇದು ಬಿಲ್ಲು ಸೀಟ್ ಆಗಿಬಿಟ್ಟಿದೆ. ಜಾಸ್ತಿ ನನಗಿಂತ ಜಾಸ್ತಿ ಅವಳೇ ಇಡೀ ದಿನ ಅಲ್ಲಿ ಕೂತಿರ್ತಾಳೆ. ಆ್ಯಕ್ಚುಲಿ ಆ ಸೋಫಾ ನಮ್ಗೆ ಒಂದಿನ ಕೂತ್ಕೊಳ್ಳೋಲ್ಲ ಅಂದರೆ ಫ್ರೀ ಕೊಡೋಲ್ಲ ಅವಳು. ಇಡೀ ಹೊತ್ತು ಅವಳದೇ ಮಲ್ಕೊಂಡಿರೋದೇ ಆಗುತ್ತೆ ಹಗ್ಲಿಡಿ. ಸೊ ನೈಟ್ ಅಂದರೆ ಬೇಗ ಮಲ್ಬಿಡ್ತೀವಿ, ಕೂತ್ಕೊಳ್ಳಿಕ್ಕಾಗಲ್ಲ, ಹಂಗಾಗಿದೆ. ಸೊ ಇಟ್ಸ್ ಓಕೆ. ಇದಿಷ್ಟು ನಮ್ಮ ರೂಮು. ನೆಕ್ಸ್ಟ್ ಇದು ಫಸ್ಟ್ ಫ್ಲೋರ್ ಆದಮೇಲೆ ಸೀದಾ ಮೇಲ್ಗಡೆ ಟೆರಿಸ್ ಇದೆ. ಸೊ ಅದನ್ನೂ ಒಂದು ತೋರಿಸ್ಬಿಡ್ತೀನಿ ಚಿಕ್ಕದಾಗಿ. ಏನು ಅಲ್ಲೆಂತೂ ಇಲ್ಲ, ಬಟ್ ಆದ್ರೂ ಬನ್ನಿ ತೋರಿಸ್ತೀನಿ. ಸೊ ಇಲ್ಲೊಂದು ಏನಂದರೆ, ಈ ಥರ ಡೋರ್ ಕೊಟ್ಟಿದ್ದಾರೆ. ನೈಟ್ ಇದನ್ನು ಲಾಕ್ ಮಾಡಿ ಮಲ್ಕೋಬೋದು, ಸೇಫ್ಟಿ ಪರ್ಪಸ್. ಚೆನ್ನಾಗಿದೆ ಆ್ಯಕ್ಚುಲಿ, ಖುಷಿ ಆಯ್ತಿದ್ದು. ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ. ನೀವು ಡೋರ್ ಏನಂತ ಈ ಡೋರ್ ಎಲ್ಲರೂ ತೆಗೆದಿದ್ರೆ ಸೀದಾ ಕೆಳಗಡೆ ಬೀಳ್ತಾರೆ. ಇಲ್ಲಿ ಏನು ಸೇಫ್ಟಿ ಇಲ್ಲ ಈ ಡೋರು. ಅದಕ್ಕೆ ಎನಿ ಟೈಮ್ ಲಾಕ್ ಮಾಡಿದ್ದೀವಿ ನಾವು, ಯಾಕಂದರೆ ಡೇಂಜರ್. ಈ ಡೋರ್ ಓಪನ್ ಮಾಡಿದ ಕೂಡಲೇ ಸೀದಾ ಕೆಳಗಡೆ ಬೀಳ್ತೀವಿ, ಅಂದರೆ ಸ್ಟೆಪ್ಪು ಇಲ್ಲ, ಏನೂ ಇಲ್ಲ ಆ ಥರ ಇದೆ. ಸೊ ಅದಕ್ಕೋಸ್ಕರ ಬನ್ನಿ. ಸೊ ಅದಾದ್ಮೇಲೆ ಇಲ್ಲಿ
ಸ್ಟ್ಯಾಂಡ್. ನಂದು ಮತ್ತೆ ಗಿರಿದು ಅಚ್ಚುದು ಇದೆ, 3 ಜನದ್ದು ಸೇರಿ ಇದಿಷ್ಟು ಚಪ್ಪಲ್ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಒಂದ್ಸಲ ತೋರಿಸ್ಬಿಟ್ಲೆ ನಿಮಗೆ, ಅಲ್ಲಿಂದ ತೋರ್ಸ. ನೆಕ್ಸ್ಟ್ ಯಾವಾಗದ್ದು ನಾನು ಚಪ್ಪಲ್ ಕಲೆಕ್ಷನ್ಸ್ ಮಾಡ್ತೀನಿ, ನೋಡ್ಬೋದು. ಈ ಥರ ಅಲ್ಲಿ ಕೆಳಗಡೆ ಇರೋದೆಲ್ಲ ಡೈಲಿ ಯೂಸು ನಾರ್ಮಲ್ ಹತ್ರ ಹೋಗೋದು. ಇದೆಲ್ಲ ಸ್ವಲ್ಪ ಚೆನ್ನಾಗಿರೋ ಚಪ್ಪಲೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಗಿರಿದು ಚೆನ್ನಾಗಿರೋ ಶೂಸ್, ಆಮೇಲೆ ಅಚ್ಚುದು ಚೆನ್ನಾಗಿರೋ ಚಪ್ಪಲೆಲ್ಲ ಅಲ್ಲಿ ಇಟ್ಟಿದ್ದೀವಿ. ಹಿಂಗೆ ಬರಬೇಕು ಅಚ್ಚು. ಇದು ನಮ್ಮ ಟೆರೆಸ್. ಇದು ನಮ್ಮ ಟೆರೆಸ್. ಒಂದ್ಸಲ ಫುಲ್ ಕವರ್ ಮಾಡಿ ತೋರಿಸ್ತೀನಿ. ಬಿಲ್ಲು ಎತ್ಕೊಂಡು ಬಂದಾಯ್ತು ಇವತ್ತು. ಸೊ ಇಲ್ಲೆಲ್ಲ ಬಟ್ಟೆ ಎಲ್ಲ ಒಣಗಿಸಿ ಒಗ್ದು ವಾಶ್ ಮಾಡಿ ಇಟ್ಟಿದ್ದಾರೆ. ಮ್ಯಾಟ್ ಬಟ್ಟೆ ಎಲ್ಲ. ಇದು ಬಟ್ಟೆ ಸ್ಟ್ಯಾಂಡ್ ನಾವು ಹಳೆ ಮನೇಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ, ಬ್ಲ್ಯಾಕ್. ಹಳೆ ನಾನು ಇದನ್ನೊಂದ್ಸಲ ರಿವ್ಯೂ ಕೂಡ ಮಾಡಿದ್ದೆ ನನ್ನ ಬ್ಲಾಗಲ್ಲೇ. ಅದೇ ಸ್ಟ್ಯಾಂಡ್ ಇದು. ಇವಾಗ ಯೂಸ್ ಮಾಡ್ತೀವಿ ಸ್ವಲ್ಪ. ಇಲ್ಲಿ ಜಾಸ್ತಿ ಬಟ್ಟೆ ಇಲ್ಲೇ ವಾಶ್ ಮಾಡ್ತೀವಿ, ತೋರಿಸ್ತೀವಿ ಎಲ್ಲ ಅಂತ. ಒಂದು ಸರಿ ಬಿಲ್ಲು ಅವ್ರು ಇವಾಗ ಎತ್ಕೊಂಡು ಬಂದಿರೋದು ಆ್ಯಕ್ಚುಲಿ. ಸೊ ಅವ್ರು ಟೆರಿಸಿಗೆ ಬಂದು ಆ ಡೋರ್ ಓಪನ್ ಮಾಡೋ ಸೌಂಡಿಗೆ ಇದೆಯಲ್ಲ, ಎಷ್ಟೇ ದೊಡ್ಡ ನಿದ್ದೆಲ್ಲಿದ್ರು ಎಲ್ಲೇ ಇದ್ರು ಓಡ್ ಬಂದ್ಬಿಡ್ತಾರೆ. ಟೆರಿಸಿಗೆ ಬಂದುಬಿಟ್ರೆ ಅವಳಿಗೆ ಟೆರಿಸ್ ಅಂದರೆ ಫೇವ್ರೇಟ್. ಆ ಗಿಡ ಅಂದರೆ ಅವ್ಳ ಫೇವ್ರೇಟ್ ಆ ಕಡೆ ಇರೋದು. ಸೊ ಇಲ್ಲೆಲ್ಲ ನೀವು ಅನ್ಕೋಬೋದು ಇದೇನು ಈ ಥರ ನೀರು ತುಂಬಿಸಿ ಇಟ್ಟಿದ್ದಾರೆ ಅಂತ. ಇದಿಷ್ಟು ಬಟ್ಟೆ ವಾಶ್ ಮಾಡೋ ನೀರು ಆ್ಯಕ್ಚುಲಿ. ಇದು ಬಟ್ಟೆ ವಾಶ್ ಮಾಡ್ಲಿಕ್ಕಂತಲೇ ಇಟ್ಟಿರೋದು. ಜಾಸ್ತಿ ನೀರು ಸೊಂಪಲ್ಲಿ ಮತ್ತು ಪಂಚಾಯತ್ ನೀರೆಲ್ಲ ಬರುತ್ತಲ್ಲ, ಅದು ವೇಸ್ಟ್ ಆಗಬಾರ್ದು ಅಂತ ಎಕ್ಸ್ಟ್ರಾ ಬಂದಿರೋ ನೀರಿನಲ್ಲಿ ಇಲ್ಲಿ ಟ್ಯಾಪ್ ಇದೆ. ಎಲ್ಲಿಂದ ತುಂಬಿಸ್ಬೋದಂತ ಇಲ್ಲಿ ಟ್ಯಾಪ್ ಇದೆ. ಇದರಲ್ಲಿ ತುಂಬಿಸಿ ನಾನು ಇದನ್ನೇ ಚಾಪೆ ಯಾಕೆ ಮುಚ್ಚಿದ್ದೀನಿ ಅಂದರೆ, ಪ್ಲಾಸ್ಟಿಕ್ ಬಕೆಟ್ಸ್ ಎಲ್ಲ ಇದೆಯಲ್ಲ, ಸುಮ್ಮನೆ ಇಡೀ ದಿನ ಬಿಸಿಲಲ್ಲಿ ಹಾಳಾಗುತ್ತಂತ ಚಾಪೆ ಮುಚ್ಚಿಡ್ತೀವಿ. ಮತ್ತು ಕಸನೂ ಏನಾದರೂ ಬೀಳೋದು ಬೇಡ ಅಂತ ಬಟ್ಟೆ ಇಲ್ಲೇ ವಾಶ್ ಮಾಡ್ತಾರೆ ಯೂಶ್ವಲಿ. ಮತ್ತು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಇಲ್ಲೊಂದು ರೂಮ್ ಇದೆ, ಇದನ್ನು ತೋರಿಸಲ್ಲ, ಬಟ್ ಅಲ್ಲಿ ನಾನು ನೋಡಿ ಒಂಚೂರು ಅಷ್ಟೇ. ಬರೀ ಬೇಡದೇ ಇರೋ ಸ್ಟೆಪ್ಸ್ ಇದೆ ಇದರಲ್ಲಿ. ಬೇಡ, ಇದು ಒಂಥರ ಗೋಡ ಅಂತಾರೆ. ನಮ್ಮದು ಮಾತ್ರ ಇಲ್ಲ ಅಲ್ಲಿ, ಓನರ್ದು ಎಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಇದೆ, ಹಳೆದೆಲ್ಲ ಅದು ಇದೆ ಅಂತ ಕೆಲವುದಿದೆ. ನಮ್ಮದು ಎಲ್ಲ ಇದೆ, ಸ್ವಲ್ಪ 1-2-3 ಚೇರೆಲ್ಲ ಇದೆ, ಎಕ್ಸ್ಟ್ರಾ ಬೇಡದಿರೋ ಚೇರ್. ಅದೇ ಬಿಲ್ಲು ನೋಡೋಚ್ಚು ಅದೇ ಮಾಡೋದು ಅಲ್ಲ. ಬೀಜ ಅಮ್ಮ ಹಾಕಿದ್ದಲ್ಲ ಈಗ ಮೊನ್ನೆ ಬೆಳಗ್ಗೆ ಬೆಳಗ್ಗಿಂದ ಅದ್ರ ಮೇಲೆ ಕುತ್ಕೊಂಡು ಪ್ರೂಫಿಗೆ ತೋರಿಸ್ತೆ ನೈಸ್. ನೋಡ್ಬೋದು ನೀವು ಇದರಲ್ಲಿ. ಅಮ್ಮ ನಿನ್ನೆ ಅಷ್ಟೇ ಹೊಸ ಗಿಡ ನೆಟ್ಟಿರೋದು ಆ್ಯಕ್ಚುಲಿ, ಬಂದು ಬೀಜ ಹಾಕಿದೆ. ಅಚ್ಚು ಎಪ್ಸೋಳನ್ನ. ಸೊ ಇದರಲ್ಲಿ ಹೊಸ ಗಿಡ ಬರಲಿ ಅಂತ ಬೀಜ ಹಾಕಿದ್ದಾರೆ. ಈಗ ನಾವು ಅಮ್ಮನಿಗೆ ವಿಡಿಯೋ ತೊಗೊಂಡೋಗಿ ತೋರಿಸ್ತೆ. ಸರಿ ಬಿಲ್ಲುಗೆ ಇವತ್ತು ಹಬ್ಬ ಇದೆ ಆ್ಯಕ್ಚುಲಿ, ಮಾರಿ ಹಬ್ಬ. ಕೂತ್ಕೊಂಡ್ಲಿ ಹೆಚ್ಚು ಬಿಡಿಲ್ಲ, ಅದು ಅಮ್ಮನಿಗೆ ಕರೆದೇ ತೋರಿಸ್ತೆ. ಸೊ ಇದು ಟೆರಿಸ್ ನೋಡ್ಬೋದು, ಹಿಂಗಿದೆ ಇಲ್ಲಿ ವ್ಯೂ ಪಾಯಿಂಟ್. ಚೆನ್ನಾಗಾಗುತ್ತೆ, ನೈಟೆಲ್ಲ ಬಂದು ಕೂತ್ಕೋಬೋದು. ಸೊ ವಿಡಿಯೋ ಮಾಡಿ ಕೊಟ್ಟಿದ್ದು ಇಷ್ಟೊತ್ತವ್ರಿಗೆ ಮೇಡಮ್ ಅವರು. ಸೊ ಇಲ್ಲೆಲ್ಲ ತುಂಬ ಎಣಿಸ್ಕೋಬೋದು, ಇಷ್ಟು ಬ್ಯಾಟ್ ಯಾಕೆ ವಾಶ್ ಮಾಡ್ತಾರೆ ಇವರು ಅಂತ. ಅದು ಸ್ವಲ್ಪ ಮೊನ್ನೆ ಅದೇ ಹೇಳಿದ್ನಲ್ಲ, ಮನೆಯೆಲ್ಲ ಶಿಫ್ಟ್ ಮಾಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಮ್ಯಾಟ್ ಜಾಸ್ತಿ ಒಂದೇ ಸಲ ವಾಶ್ ಮಾಡಿದ್ದೀನಿ. ಸೊ ಇದಿಷ್ಟು ನಮ್ಮ ಮನೆ ನೋಡ್ಬೋದು, ಹಿಂಗಿದೆ. ಸೊ ಹಿಡ್ಕೋಚು ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ. ಇಲ್ಲಿ ಒಳ್ಳೆ ಫೋಕಸ್ ಆಗ್ತಿತ್ತು ಈ ಕಡೆ. ಸೊ ಇದಾಗಿತ್ತು ನಮ್ಮ ಮನೆ ಹೋಮ್ ಟೂರ್. ನಮ್ಮ ಮನೆ ಹೋಮ್ ಟೂರ್ ಅಲ್ಲ, ನಮ್ಮ ಹೋಮ್ ಟೂರು. ಇದು ರೆಂಟೆಡ್ ಹೌಸು, ನಾನು ಲೀಸಿಗೂ ಹಾಕ್ಕೊಂಡಿಲ್ಲ, ನಮ್ಮ ಸ್ವಂತನೂ ಅಲ್ಲ, ಅದನ್ನು ಹೇಳಿಬಿಡ್ತೀನಿ. ಸೊ ರೆಂಟಿಗಿದ್ದೀವಿ. ಬಂದು ಆಲ್ಮೋಸ್ಟ್ 1 ಇಯರ್ ಆಗಿಲ್ಲ, 8-9 ಮಂತ್ಸ್ ಆಯಿತು ನಾವು. ಮೋಸ್ಟ್ಲಿ ನಾನು ಜುಲೈಲಿ ಬಂದಿದ್ದು ನಮ್ಮ ಮನೆಗೆ ಶಿಫ್ಟ್ ಆಗಿರೋದು. ಸೊ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಹತ್ತಿ ಇಳಿಯೋದೆಲ್ಲ ಕಷ್ಟ ಬಿಟ್ಟರೆ ಮನೆ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಗಿದೆ. ಇದಿಷ್ಟಾಗಿತ್ತು ಈ ವಿಡಿಯೋ ಇಷ್ಟ ಇದ್ದರೆ ಏನು ಮಾಡಬೇಕಂತ ಗೊತ್ತಲ್ಲ. ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗಿಂದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್. ಬಾಯ್ ಮಾಡಿ ಬಿಲ್ಲು. ಸೇ ಬಾಯ್ ಬಿಲ್ಲು.